ಬೆಂಗಳೂರಿನ ಕೇಂದ್ರ ಭಾಗದಲ್ಲಿರುವ ಟೌನ್ ಹಾಲ್ನಲ್ಲಿ ಇಂದು ರಾಜ್ಯ ಒಕ್ಕಲಿಗರ ಒಕ್ಕೂಟದ ಟ್ರಸ್ಟ್ ವತಿಯಿಂದ ಅಧ್ಯಕ್ಷರಾದ ದೇವರಾಜ್ ರವರ ನೇತೃತ್ವದಲ್ಲಿ ಜನಪದ 12ನೇ ವರ್ಷದ ಸಂಭ್ರಮ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ನಡೆಸಲಾಯಿತು. ಈ ಸಂದರ್ಭದಲ್ಲಿ ರಾಜ್ಯ ಮಟ್ಟದ ಪ್ರತಿಭಾ ಪುರಸ್ಕಾರವನ್ನು ಆಯೋಜಿಸಲಾಗಿತ್ತು. ಅತಿ ಹೆಚ್ಚು ಅಂಕ ಪಡೆದಿರುವ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಮಕ್ಕಳಿಗೆ ಸನ್ಮಾನ ಮಾಡಿ ಗೌರವಿಸಲಾಯಿತು. ಶ್ರೀ 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 ನಿರ್ಮಲಾನಂದ ಸ್ವಾಮೀಜಿರವರು ಉಪಾಧ್ಯಕ್ಷರಾದ HR ಸುರೇಶ್ ಗೌಡರವರು, ಮಹಿಳಾ ಆಯೋಗ ಅಧ್ಯಕ್ಷರಾದ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ, ಇತ್ತೀಚೆಗಷ್ಟೇ ರೋಲ್ಸ್ ರಾಯ್ಸ್ ಸಂಸ್ಥೆಯಲ್ಲಿ ಕೆಲಸವನ್ನು ಗಿಟ್ಟಿಸಿಕೊಂಡಿರುವ ಋತುಪರ್ಣ ಸೇರಿದಂತೆ ಹಲವಾರು ಮುಖಂಡರು ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಇವತ್ತಿನ ಕಾರ್ಯಕ್ರಮ ರಾಜ್ಯ ಒಕ್ಕಲಿಗರ ಒಕ್ಕೂಟ ಟ್ರಸ್ಟ್, ಇವರು ಆ ಸಂಸ್ಥೆಯ ಉಪಾಧ್ಯಕ್ಷರು. ಇವತ್ತು ಏನಪ್ಪ ಅಂತಂದರೆ, ಪ್ರತಿ ವರ್ಷದಂತೆ ಇದು 12ನೇ ವರ್ಷದ ಜಾನಪದ ಸಂಭ್ರಮ ಮತ್ತು ಪ್ರತಿಭಾ ಪುರಸ್ಕಾರ ಮತ್ತು ಸನ್ಮಾನ. ಈ ಪ್ರತಿಭಾ ಪುರಸ್ಕಾರದಲ್ಲಿ ರಾಜ್ಯದ ಎಲ್ಲ ಕಡೆ ಇರ್ತಕ್ಕಂಥ SSLC ಮತ್ತು PUC ಮಕ್ಕಳು ಅತ್ಯಂತ ಹೆಚ್ಚು ಅಂಕಗಳನ್ನು ಯಾರು ಗಳಿಸಿದ್ದಾರೆ ಅವರಿಗೆ ಪ್ರಶಸ್ತಿಯನ್ನು ಕೊಡ್ತಕ್ಕಂಥ ಒಂದು ಪದ್ಧತಿಯನ್ನು ಕಳೆದ 12 ವರ್ಷಗಳಿಂದ ರಾಜ್ಯ ಒಕ್ಕಲಿಗರ ಒಕ್ಕೂಟ ಟ್ರಸ್ಟ್ ನಡೆಸ್ಕೊಂಡ್ಬಂದಿದೆ. ವಿಶೇಷವಾಗಿ ಸನ್ಮಾನ ಕಾರ್ಯಕ್ರಮ ನಡೆಯುತ್ತೆ. ಇವತ್ತು ಅಷ್ಟೇ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು, ಡಾಕ್ಟರ್ ಜಯಪ್ರಕಾಶ್ ಅವರು, ಆಮೇಲೆ ಶ್ರೀಯುತ ಕಿರಣ್ ಗೌಡ ಅವರು, ಮತ್ತು ಋತುಪರ್ಣ ಅಂತ ನೀವು ಇತ್ತೀಚೆಗೆ ಪೇಪರಲ್ಲಿ ನೋಡಿರ್ಬೋದು. ಆಕೆಗೆ ಬಂದಂಥ 73 ಲಕ್ಷ CTCನೇ ದೊಡ್ಡದು ಸುದ್ದಿಯಾಗಿತ್ತು. ಯಾಕೆಂದರೆ ರೋಲ್ಸ್ ರಾಯ್ಸ್ ಕಂಪ್ನಿನೆಲ್ಲ ಆಕೆಗೆ ಒಳ್ಳೆ ಆಫರ್ ಬಂದಿತ್ತು. ಸೊ ಆಕೆಗೂ ಕೂಡ ಸನ್ಮಾನ. ಯಾಕೆಂದರೆ ಒಂದು ಆಫರ್ ಬಂದಿರೋದು, ಆಫರ್ ಹಿಂದೆ ಇರೋ ಆ ಹುಡುಗಿ ಪರಿಶ್ರಮ, ಅದಕ್ಕೋಸ್ಕರ ಆಕೆನೂ ಗುರುತಿಸಿ ಇವತ್ತು ಸನ್ಮಾನವನ್ನು ನೀಡಲಾಗಿದೆ. ಇದು ಪ್ರತಿ ವರ್ಷವೂ ನಡ್ಕೊಂಡು ಬರ್ತಾ ಇರ್ತಕ್ಕಂಥ ಪದ್ಧತಿ. ಒಂದು ಜಾನಪದ ಕಾರ್ಯಕ್ರಮ ಇರುತ್ತೆ, ಹಾಡುಗಳಿರೋದು, ನೃತ್ಯ ಇರುತ್ತೆ, ಅದಾದ್ಮೇಲೆ ಸನ್ಮಾನ ಇರುತ್ತೆ. ಇವತ್ತು ಮುಖ್ಯವಾಗಿ ಅಧ್ಯಕ್ಷತೆಯನ್ನು ವಹಿಸ್ತಕ್ಕಂಥವರು ಡಾಕ್ಟರ್ ಮನು ಬಳಿಗಾರ್ ಅವರು. ಜೊತೆಗೆ ಇವತ್ತಿನ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಪರಮ ಪೂಜ್ಯ ಜಗದ್ಗುರುಗಳಾದಂಥ ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿಯವರು ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿದ್ದರು. ಬಹಳ ಚೆನ್ನಾಗಿ ಅವರು ಸಹ ಮಾತನಾಡಿದರು, ಆಶೀರ್ವಚನವನ್ನು ನೀಡಿದರು. ಖುಷಿ ಆಗ್ತಾಯಿದೆ. ದೇವರಾಜಣ್ಣವ್ರ ಇಂಥ ಕಾರ್ಯಕ್ರಮ ಎಲ್ಲರಿಗೂ, ಎಲ್ಲ ಮಕ್ಕಳು, ಇಡೀ ಕರ್ನಾಟಕ ಮಕ್ಕಳು ಜಾತಿ ಭೇದ ಇಲ್ದಿರನೇ ಎಲ್ಲರನ್ನೂ ಮಕ್ಕಳನ್ನ ಗುರುತಿಸಿ, ಸುರೇಶರ್ ಅಂತಿದ್ದಾರೆ, ಅವರೆಲ್ಲ ಗುರುತಿಸಿ ಈ ಥರ ಎಲ್ಲ ಪ್ರೋಗ್ರಾಮ್ ಮಾಡ್ತಾರೆ. ನಮ್ಮನ್ನು ಉಪಾಧ್ಯಕ್ಷನಾಗಿ ನಮ್ಮ ದೇವರಾಜಣ್ಣ ನಮಗೆ ಕೊಟ್ಟಿರೋದಕ್ಕೆ ತುಂಬ ಧನ್ಯವಾದಗಳು. ತುಂಬ ಖುಷಿ ಆಗ್ತೈತಿ. ಈ ದಿನ ವರ್ಷವೂ ಈ ಥರ ಮಾಡ್ಕೊಂಡು ಬರ್ತಾನೆ ಇದ್ದೀರಿ.
ಎಷ್ಟು ಜನ ಮಕ್ಕಳಿಗೆ? ಇವತ್ತು 300 ಜನ ಮಕ್ಕಳಿಗೆ. ಆಮೇಲೆ ನಿನ್ನೆ ಹಬ್ಬ ಎಲ್ಲ ಇದ್ದಿದ್ದಕ್ಕೆ ಸ್ವಲ್ಪ ಜನ ಕಡಿಮೆ ಬಂದಿದ್ರು. ತಿರ್ಗಾ ಇನ್ನೊಂದು ಪ್ರೋಗ್ರಾಮ್ ಇದೆ, ಅವಾಗ ದೇವರ ಜನ ಇಲ್ಲಾಂದರೆ ಆಫೀಸಲ್ಲಿ ಕೊಟ್ಟು ಅದನ್ನು ಕಳಿಸ್ಕೊಡ್ತೀವಿ. ಯಾವ್ಯಾವ ಭಾಗದಿಂದ ಮಕ್ಕಳನ್ನ ಹಾಕೊಂಡು? ಎಲ್ಲ ಭಾಗದ್ದು, ಯಾವ ಭಾಗ ಅಂತ ಯಾರು ಎಲ್ಲೆಲ್ಲಿ ಚೆನ್ನಾಗಿ ಓದ್ತದೆ ಎಲ್ಲ ಇಡೀ ಕರ್ನಾಟಕದಲ್ಲಿ ಎಲ್ಲ ಭಾಗದಿಂದನೂ ಕರೆದಿದ್ದಾರೆ. ಆಮೇಲೆ ಇಲ್ಲಿ ಮುಖ್ಯ ಇವರು ಪದ ಉಪಯೋಗಿಸೋರು ಜಾತ್ಯತೀತ ಅಂತ, ಅದು ನೀವು ಗಮನಿಸಬೇಕು, ಎಲ್ಲ ಕಡೆ ಹೇಳಬೇಕು. ಏನಪ್ಪ ಅಂತಂದರೆ ಇದು ರಾಜ್ಯ ಒಕ್ಕಲಿಗರ ಒಕ್ಕೂಟ ಟ್ರಸ್ಟ್ ಅಂದ ತಕ್ಷಣ ಒಂದು ಜಾತಿಗೆ ಸೀಮಿತ ಅಲ್ಲ, ಜಾತ್ಯತೀತವಾಗಿ ಯಾರು ಅಂಕವನ್ನು ಹೆಚ್ಚು ಗಳಿಸಿದ್ರೋ ಯಾವ ಜಾತಿಯಾದರೂ ಪರವಾಗಿಲ್ಲ ಅವ್ರಿಗೆ ಸನ್ಮಾನವನ್ನು ನೀಡಲಾಗಿದೆ, ಅದು ವಿಶೇಷ.